ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಈ ದಿನ ರಾಮಾಯಣದ ಬಾಲಕಾಂಡದಲ್ಲಿ ಬರುವಂಥ ಋಷ್ಯಶೃಂಗರ ಕಥೆಯನ್ನು ತಿಳಿದುಕೊಳ್ಳೋಣ. ಋಷ್ಯಶೃಂಗರು ಕಶ್ಯಪರ ಮೊಮ್ಮಗ ಹಾಗೂ ವಿಭಾಂಡಕ ಅನ್ನುವ ಮುನಿಯ ಮಗ ಆಗಿರ್ತಾರೆ. ವಿಭಾಂಡಕ ತನ್ನ ಮಗನನ್ನು ಯಾವ ರೀತಿಯಾಗಿ ಬೆಳೆಸ್ತಾರೆ ಅಂತಂದರೆ, ಅವರಿಗೆ ಹೊರಗಿನ ಪ್ರಪಂಚನೇ ತಿಳಿದಿರಲ್ಲ. ಆ ರೀತಿ ಅಂದರೆ ವಿಭಾಂಡಕ ತಾನು ಎಲ್ಲಿ ಹೋಗ್ತಾರೆ ಅಲ್ಲಿಗೆ ಮಾತ್ರ ತನ್ನ ಮಗನನ್ನು ಕರ್ಕೊಂಡು ಹೋಗ್ತಿರ್ತಾನೆ. ಕಾಡಿನಲ್ಲಿ ಮಾತ್ರ ಬೆಳೆದು ಗೊತ್ತಿರುತ್ತೆ, ಕಾಡಿನ ಜನಗಳ ಮಧ್ಯೆ ಇದ್ದು ಮಾತ್ರ ಗೊತ್ತಿರುತ್ತೆ. ಕಾಡಿನ ಆಶ್ರಮದಲ್ಲಿ ಋಷಿಮುನಿಗಳು ಮಾಡುವಂಥ ಅವ್ರ ಆಶ್ರಮದ ಬಳಿಯಲ್ಲಿದ್ದೆ ಗೊತ್ತು, ಅವ್ರು ಮಾಡುವಂಥ ಅಡುಗೆ ತಿಂದು ಗೊತ್ತು. ಅಲ್ಲಿ ಕಾಡಿನಲ್ಲಿ ಬರುವಂಥ ಹಣ್ಣು ಸಿಕ್ಕಂಥ ಹಣ್ಣುಗಳನ್ನ ತಿಂದು ಮಾತ್ರ ಆತನಿಗೆ ಗೊತ್ತಿರುತ್ತೆ. ಒಂದು ಕೆಲಸ ಏನಂತಂದರೆ ತಪಸ್ಸು ಮಾಡೋದು, ಅಧ್ಯಯನ ಮಾಡೋದು, ವೇದ ಅಧ್ಯಯನ ಮಾಡೋದು, ಸಾಧನೆ ಕಡೆ ಮಾತ್ರ ಅವನ ಗಮನ ಇರುತ್ತೆ. ಮತ್ತು ಅವನು ತುಂಬ ಇನ್ನೋಸೆಂಟ್ ಆಗಿರ್ತಾನೆ. ಹಾಗಾಗಿ ಒಂದು ಪ್ರತೀತಿ ಏನಂತಂದರೆ, ಅವನು ಎಲ್ಲಿ ಕಾಲು ಇಡ್ತಾನೆ ಅಲ್ಲಿ ಮಳೆ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಇರುತ್ತೆ. ಇಲ್ಲಿ ಅಂಗದೇಶದಲ್ಲಿ ಏನಾಗುತ್ತೆ, ಕ್ಷಾಮ ಬರುತ್ತೆ, ಬರಗಾಲ ಬಂದು ಜನಗಳು ಪರದಾಡೋ ಥರ ಆಗುತ್ತೆ. ಆವಾಗ ಇದು ಅಲ್ಲಿಯ ಮಹಾರಾಜ ರೋಮಪಾದರು ಮಂತ್ರಿಗಳನ್ನೆಲ್ಲ ಕರೆಸ್ಬಿಟ್ಟು, ಏನು ಮಾಡೋದು, ತುಂಬ ಕಷ್ಟ ಆಗ್ತಾಯಿದ್ದಲ್ಲ ಇವಾಗ ಅಂತ ಹೇಳ್ಬಿಟ್ಟು, ಆವಾಗ ಇವರು ಹೇಳ್ತಾರೆ, ಮಂತ್ರಿಗಳೆಲ್ಲ ಹೇಳ್ತಾರೆ, ಋಷ್ಯಶೃಂಗ ಅಂತ ಮುನಿ ಇದ್ದಾನೆ, ಅವನು ಕಾಡಲ್ಲಿ ಮಾತ್ರ ಇರೋದು, ಆದರೆ ಇಲ್ಲೆಲ್ಲೂ ಅವನ್ನ ಕರೆಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ, ಇಲ್ಲಿ ಕರೆಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವ್ರು ಬಂದರೆ ಮಳೆ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ, ಕೇಳ್ಪಟ್ಟಿದ್ದೀವಿ ನಾವು ಅಂತ ಹೇಳ್ಬಿಟ್ಟು ಮಂತ್ರಿಗಳೆಲ್ಲ ಹೇಳ್ತಾರೆ. ಆವಾಗ ಇವನೇನು ಮಾಡ್ತಾರೆ, ರೋಮಪಾದ ರಾಜ, ಒಂದು ಕೆಲಸ ಮಾಡೋಣ, ಅರಮನೆಯಲ್ಲಿರುವ ಸುಂದರ ಸ್ತ್ರೀಯರುಗಳನ್ನೆಲ್ಲ ಇದು ಅವನು ಇರುವ ಆಶ್ರಮದ ಕಡೆ ಕಳಿಸೋಣ ಅಂತ ಹೇಳ್ತಾರೆ. ಸರಿ, ಹಾಗೆ ಹೇಳಿಬಿಟ್ಟು ಒಂದಷ್ಟು ಸುಂದರವಾಗಿರುವಂಥ ಅರಮನೆಯ ಸ್ತ್ರೀಯರನ್ನು ಇದು ಋಷ್ಯಶೃಂಗನ ಆಶ್ರಮದ ಬಳಿಗೆ ಕಳಿಸ್ಕೊಡ್ತಾರೆ. ಅಲ್ಲಿ ಅವ್ರೇನು ಮಾಡ್ತಾರೆ, ಕಿಲಕಿಲ ಅಂತ ನಕ್ಕೊಂಡು ಅವ್ರು ಹಾಕ್ಕೊಂಡಿರೋ ಸೆಂಟು ಘಮ್ ಅಂತ ಬರೋದು, ಮುಡಿದಿರೋ ಹೂವಿನ ಪರಿಮಳ, ಮತ್ತು ಅವರು ಆಹಾರ ಊಟ ಮಾಡೋಕ್ಕೆ ಶುರು ಮಾಡ್ತಾರೆ. ಅಲ್ಲಿದು ಆಹಾರದ ಘಮ್ ಇದೆಲ್ಲ ಇವನಿಗೆ ಋಷ್ಯಶೃಂಗನಿಗೆ ಒಂಥರ ಆಕರ್ಷಣೆ ಆಗಿಬಿಡುತ್ತೆ. ಆ ಹೆಂಗಸರು ನೋಡೇ ಇರೋದಿಲ್ಲ, ಅವನು ಅಷ್ಟು ಸುಂದರ ಸ್ತ್ರೀಯರನ್ನು ನೋಡೇ ಇರೋದಿಲ್ಲ. ಅವನು ಒಂಥರ ಆಕರ್ಷಣೆಗೊಳಗಾಗ್ತಾನೆ. ಅವನ ಆಶ್ರಮಕ್ಕೆ ಬರೋಕ್ಕೆ ಹೇಳ್ತಾನೆ. ಅವರ ಆಶ್ರಮಕ್ಕೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ಅವ್ರ ಆಶ್ರಮಕ್ಕೆ ಕರ್ಕೊಂಡು ಹೋಗಿ, ಬನ್ನಿ ನಾನು ಇಲ್ಲಿ ನಿಮಗೆ ಹಣ್ಣು ಹಂಪಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡೋಗಿ ಅವರಿಗೆ ಹಣ್ಣು ಹಂಪಲಗಳನ್ನೆಲ್ಲ ಕೊಡ್ತಾನೆ. ಅವರು ಹಣ್ಣು ಹಂಪಲಗಳನ್ನೆಲ್ಲ ತಿಂದ ನಂತರ ಅವನಿಗೆ ಖುಷಿ ಆಗುತ್ತೆ. ಅವರು ಬರ್ತೀನಿ ಅಂತ ತಾವು ತಂದಿರೋದು ತಿನಿಸುಗಳನ್ನೆಲ್ಲ ಅವ್ರಿಗೆ ಕೊಡ್ತಾರೆ. ಆಯಿತು, ಹೊರಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಅವರೆಲ್ಲ ಹೊರಡ್ತಾರೆ. ಅವ್ರು ಹೊರಟು ನಂತರ ಇವನಿಗೆ ಸಂಕಟ ಶುರು ಆಗುತ್ತೆ. ಅವ್ರನ್ನ ನೋಡಬೇಕು ಅನ್ನೋ ಒಂದು ಆಸೆ ಶುರು ಆಗುತ್ತೆ ಅವನಿಗೆ. ನೆಕ್ಸ್ಟ್ ಡೇ ಅವ್ರು ಬರ್ತಾರೆ, ಬರೋದನ್ನೇ ಕಾಯ್ತಾ ಇರ್ತಾನೆ. ಅವ್ರು ಬಂದಮೇಲೆ ಮತ್ತೆ ಕರೀತಾನೆ, ನಮ್ಮ ಆಶ್ರಮಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು. ಆವಾಗ ಅವ್ರು ಹೇಳ್ತಾರೆ, ಇದು ಇಲ್ಲ, ನಿಮ್ಮ ಆಶ್ರಮಕ್ಕೆ ನಾವೇ ಬರ್ತಾಯಿದ್ರೆ ನೀವು ನಾವಿರೋ ಜಾಗಕ್ಕೆ ಬರಬೇಕಲ್ವ, ಬನ್ನಿ ನಾವಿರೋ ಜಾಗಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಅವನಿಗೆ ಪುಸ್ಲಾಯಿಸ್ತಾರೆ. ಸರಿ, ಅವನು ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾನೆ, ಅಂಗದೇಶಕ್ಕೆ ಬರ್ತಾನೆ. ಅಂಗದೇಶಕ್ಕೆ ಬಂದಾಗ ಅಲ್ಲಿ ಮಳೆ ಆಗುತ್ತೆ. ಆವಾಗ ಅಂಗರಾಜ ರೋಮಪಾದನಿಗೆ ಬಹಳ ಖುಷಿ ಆಗಿಬಿಡುತ್ತೆ. ಅವನೇನು ಮಾಡ್ತಾನೆ, ಇಂಥ ಒಬ್ಬ ಅಳಿಯ ನನಗಿದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅವನು ತನ್ನ ಸಾಕು ಮಗಳಾದ ಶಾಂತಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಈ ಶಾಂತ ಯಾರು ಅಂತಂದರೆ ದಶರಥ ಮಹಾರಾಜನ ಮಗಳು. ಈ ದಶರಥ ಮಹಾರಾಜನಿಗೆ 350 ಜನ ಪತ್ನಿಯರಲ್ಲದೆ 3 ಜನ ಇದು ಪಟ್ಟದರಸಿಯರು ಇರ್ತಾರೆ. 350 ಜನ ಪತ್ನಿಯರಲ್ಲಿ ಯಾರೋ ಒಬ್ಬರಿಗೆ ಈ ಶಾಂತ ಹುಟ್ಟಿರ್ತಾಳೆ. ಇದು ಅವಳನ್ನು ಇವನು ರೋಮಪಾದನಿಗೆ ದತ್ತು ಕೊಟ್ಟಿರ್ತಾನೆ. ಸೊ ಇಲ್ಲಿ ಈ ದಶರಥ ಮಹಾರಾಜನಿಗೆ ಮಕ್ಕಳಾಗೋದಿಲ್ವಲ್ಲ, ಅಂದರೆ ಪಟ್ಟದರಸಿಯರಿಗೆ ಮಕ್ಕಳಾಗಿರೋದಿಲ್ವಲ್ಲ, ಆವಾಗ ಅವ್ರು ಏನು ಮಾಡ್ತಾರೆ, ಇದು ಸುಮಂತ್ರ, ಪುರೋಹಿತರು ಹಾಗೆ ಮಂತ್ರಿವರ್ಯರನ್ನೆಲ್ಲ ಕರೆದುಬಿಟ್ಟು
ಏನು ಮಾಡೋದು ಮುಂದೆ, ನನಗೆ ಮಕ್ಕಳಿಲ್ವಲ್ಲ, ಪಟ್ಟದ ಅರಸಿಯರಿಗೆ ಯಾರಿಗೂ ಮಕ್ಕಳಿಲ್ವಲ್ಲ ಅಂತ ಹೇಳ್ಬಿಟ್ಟು ಸಮಾಲೋಚನೆ ಮಾಡೋ ಅಂಥ ಸಮಯದಲ್ಲಿ ಎಲ್ಲರೂ ಹೇಳೋದೇನೆಂದರೆ, ನೀವು ಇದು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದರೆ ಆಗಬಹುದೇನೋ ಅಂತ ಹೇಳ್ತಾರೆ. ಸರಿ, ಯಾರಿಂದ ಮಾಡಿಸೋದು ಪುತ್ರಕಾಮೇಷ್ಟಿ ಯಾಗನ ಅಂತ ಯೋಚನೆ ಮಾಡಬೇಕಾದ್ರೆ ಅವರೆಲ್ಲ ಸೂಚಿಸೋಂಥದ್ದೇ ನಿಮ್ಮ ಅಳಿಯನೇ ಇದ್ದಾರೆ, ಅಂದರೆ ನಿಮ್ಮ ಮಗಳಾದ ಶಾಂತನ ಗಂಡ ಋಷ್ಯಶೃಂಗನ ಕರೆಸಿದ್ರೆ ಖಂಡಿತವಾಗಿ ಆಗಬಹುದು ಅಂತ ಹೇಳ್ತಾರೆ. ಹಾಗಾಗಿ ಋಷ್ಯಶೃಂಗನ ಕರೆಸಿ ಅವರು ಅಶ್ವಮೇಧ ಯಾಗ ಮತ್ತು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾರೆ. ಇವತ್ತಿನ ಎಪಿಸೋಡಿಗೆ ಇಷ್ಟು ಸಾಕು. ಹರಿ ಓಂ.